ಸರ್ ಧರಣಿ ಐಟಮ್ ಸಾಂಗ್ ಶೂಟ್ ನಡೀತಾ ಇದೆ. ಸೊ ಏನಿದು ಧರಣಿ, ಹೇಗಿರುತ್ತೆ ಸಿನಿಮಾ? ಒಂದು ಒಳ್ಳೆ ಅರ್ಥಪೂರ್ಣವಾದ ಒಂದು ಟೈಟಲ್ ಇಟ್ಟಿದ್ದೀರಾ ಧರಣಿ ಅಂತ ಹೇಳ್ಬಿಟ್ಟು. ಸೊ ಹೇಗಿರುತ್ತೆ ಸಿನಿಮಾ? ಯಾಕಂದರೆ ನಿಮ್ಮದು ಅನಂತ ವರ್ಸಸ್ ನುಸ್ರತ್ ಸಿನಿಮಾ ನೋಡಿದ್ದೀವಿ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಕಂಟೆಂಟ್ ಮೂಲಕ ಗೆದ್ದಿರುವಂಥ ಸಿನಿಮಾ ಅದು. ಸೊ ಇದು ಕೂಡ ಅದೇ ಪ್ಯಾಟ್ರನಲ್ಲಿ ಇರುತ್ತಾ, ಹೇಗೆ ಏನು ಅಂತ ಸರ್? ಖಂಡಿತ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ. ಮತ್ತು ಇನ್ನೊಂದು ಹೇಳಕ್ಕೆ ಬಯಸ್ತೀನಿ ಏನಂದರೆ, ಇದು ಐಟಮ್ ಸಾಂಗ್ ಅಲ್ಲ. ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಸಾಂಗು ಏನಂತ ಹೇಳಿದರೆ, ಆ ಸಿಚುವೇಶನಿಗೆ ತಕ್ಕನಾಗಿ ಒಂದು ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಅದಕ್ಕೆ ಸೂಕ್ತ ಕತೆ ಒಳಗೆ ನಡೆಯುವಂಥ ಒಂದು ಭಿನ್ನವಾದ ಒಂದು ಹಾಡು. ಅಂದರೆ ಸಿಚುವೇಶನ್ ತಕ್ಕಂತೆ ಬರುವಂತ. ಹೌದು 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 ಹೌದು. ಇವಾಗ ಐಟಮ್ ಸಾಂಗ್ ಅನ್ನಲ್ಲ ಬಿಡಿ, ಸ್ಪೆಷಲ್ ಸಾಂಗ್ ನಾವು ಸೆಲೆಬ್ರೇಷನ್ ಸಾಂಗ್. ಓಕೆ. ಸೊ ಇತ್ತೀಚೆಗೆ ಈ ಥರದ ಸಾಂಗ್ಸ್ಗಳು ತುಂಬ ಕಡಿಮೆ ಆಗಿದೆ. ಸೆಟ್ ಹಾಕ್ಬಿಟ್ಟು ಈ ಥರದ ಶೂಟ್ ಮಾಡೋದೇ ತೀರಾ ಅಪರೂಪ. ಸ್ಟಾರ್ ಇರೋ ಸಿನಿಮಾಗಳಲ್ಲಿ ಅಲ್ಲಲ್ಲಿ ನೋಡ್ಬೋದು. ಸೊ ಈ ಒಂದು ಸಾಂಗ್ ಶೂಟಿಂಗ್ ಬಗ್ಗೆ ಹೇಳೋದಾದ್ರೆ, ಎಷ್ಟು ದಿನದಿಂದ ನಡೀತಿದೆ, ಹೇಗೆ ಬರ್ತಾ ಇದೆ, ಏನು? ಅಂದರೆ ಇದಕ್ಕೆ ಸೆಟ್ ಹಾಕೋಕ್ಕೆ ನಮಗೆ ಒಂದಿಷ್ಟು ದಿನ ತಗೊಳ್ತು. ಯಾಕಂದರೆ ಸ್ವಲ್ಪ ದೊಡ್ಡ ಮಟ್ಟದ ಸೆಟ್ ಆಗಿದೆ. ಅದ್ರ ಜೊತೆಗೆ ಇದಕ್ಕೆ ನಿರ್ಮಾಪಕರ ಬೆಂಬಲ ಕೂಡ ಅಷ್ಟೇ ಇತ್ತು ತಯಾರಾಗೋಕ್ಕೆ. ಮತ್ತು ಇದು ಕತೆಗೆ ಅವಶ್ಯಕತೆ ಕೂಡ ಇತ್ತು. ಆ ಉದ್ದೇಶದಿಂದ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಹಾಡು ತುಂಬ ಚೆನ್ನಾಗಿ ಬಂದಿದೆ. ಶಶಾಂಕ್ ಶೇಷಗಿರಿ ಅವರು ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಮಂಗ್ಲಿ ಅವರು ಹಾಡಿದ್ದಾರೆ. ಇಲ್ಲ, ಮಂಗ್ಲಿಯವರು ಈ ಹಾಡನ್ನು ಮಂಗ್ಲಿಯವರು ಹಾಡಿದ್ರೇ ಅದು ಅದಕ್ಕೊಂದು ಜೀವ ಬರುತ್ತೆ ಅಂತ ನಮಗೊಂದು ಮನಸ್ಸಲ್ಲಿತ್ತು. ಹಾಗಾಗಿ ಅವರನ್ನೇ ಕರ್ಕೊಂಡ್ಬಂದಿದ್ವಿ. ಈಗ ಸಿನಿಮಾದ ಕತೆ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಆಲ್ರೆಡಿ ನೀವು ಹೇಳಿದ್ರಿ ಇದು ಲಾಸ್ಟ್ ಸಾಂಗ್ ಅಂತ, ಮನೋಜ್ ಅವರು ಕೂಡ ಹೇಳಿದ್ರಿ ಇನ್ನೊಂದೆರಡು ಮಾಂಟೇಜ್ ಸಾಂಗ್ಸ್ಗಳು ಬಾಕಿ ಇದೆ ಅಂತ. ಸೊ ಹೇಗೆ ಬಂದಿದೆ ಸಿನಿಮಾ ಟೋಟಲ್ ಓವರಾಲ್ ಆಗಿ? ಏನು ಹೇಳೋದಕ್ಕೆ ಹೊರಟಿದ್ದೀರಾ ಧರಣಿ ಮೂಲಕ ಅಂತ? ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದು ಒಂದು ಈ ಯೂಶ್ವಲಿ ಕರ್ನಾಟಕದ ಒಂದು ಈ ಕೋಳಿ ಪಂದ್ಯದ್ದು ನಡೀತಾವೆ. ಹೆಚ್ಚಾಗಿ ಅದು ಮಂಗಳೂರು ಕಡೆ ನಡೆಯುತ್ತೆ, ಮತ್ತು ಈ ಕಡೆ ಕೋಲಾರ ಕಡೆ, ಆಮೇಲೆ ಹೊಸೂರು ಕಡೆ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಹಳ್ಳಿಗಡಲೆಲ್ಲ ಕಡೆ ನಡೆಯುತ್ತೆ. ಸೊ ಆ ಕೋಳಿ ಪಂದ್ಯದ ಹಿನ್ನೆಲೆ ಇಟ್ಕೊಂಡು ನಾವು ಕತೆ ಹೇಳೋಕೆ ಹೊರಟಿದ್ವಿ. ಬಟ್ ಇದರಲ್ಲಿ ಕೋಳಿ ಪಂದ್ಯ ಕೇವಲ ಒಂದು ಅದ್ರ ಬ್ಯಾಕ್ ಡ್ರಾಪ್ ಮಾತ್ರ. ಅದ್ರ ಜೊತೆಗೊಂದು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಒಂದಿಷ್ಟು ವರ್ಷಗಳು ನಡೀತಾ ಇರೋ ಒಂದಿಷ್ಟು ವಿಚಾರಗಳನ್ನು ಹೇಳಕ್ಕೆ ಹೊರಟಿದ್ವಿ. ಅದನ್ನು ಸಿನಿಮಾ ಮುಖಾಂತರ ನೋಡಿದ್ರೆ ಚಂದ ಅಂತ ಅನಿಸುತ್ತೆ.